ಓಂ ಶಾಂತಿ. ಮುರಳಿಯ ದಿನಾಂಕ 26/2/2022। मीठे बच्चे, रोज अमृत वेले ज्ञान और योग की वास धूप जगाओ तो विकारों रूपी भूत भाग जाएंगे। ಮಧುರ ಮಕ್ಕಳೇ, ಪ್ರತಿದಿನ ಅಮೃತ ವೇಳೆಯಲ್ಲಿ ಜ್ಞಾನ ಯೋಗದ ಧೂಪ ಹಾಕಿರಿ. ಆಗ ವಿಕಾರಗಳ ಭೂತಗಳು ಓಡಿ ಹೋಗುವವು. ಪ್ರಶ್ನೆ: कौन सी एक भूल अनेक भूतों को अंदर में प्रवेश कर देती है? ಯಾವ ಒಂದು ತಪ್ಪು ಅನೇಕ ಭೂತಗಳನ್ನು ಒಳಗೆ ಪ್ರವೇಶ ಮಾಡಿಸಿಬಿಡ್ತದೆ? उत्तर: मैं आत्मा हूँ, यह बात भूलने से अंदर में अनेक भूत प्रवेश हो जाते हैं। देह अभिमान का भूत सबसे बड़ा है, जिसके पीछे सब आ जाते। इसलिए जितना हो सके देही अभिमानी बनने का पुरुषार्थ करो। ನಾನು ಆತ್ಮ ಆಗಿದ್ದೇನೆ ಎಂಬ ಮಾತನ್ನು ಮರೆತಾಗ ಅನೇಕ ಭೂತಗಳು ಪ್ರವೇಶ ಆಗ್ತವೆ. ದೇಹ ಅಭಿಮಾನದ ಭೂತ ಎಲ್ಲಕ್ಕಿಂತಲೂ ದೊಡ್ಡ ಭೂತ ಆಗಿದೆ. ಆ ಭೂತದ ಹಿಂದೆ ಎಲ್ಲ ಭೂತಗಳು ಬಂದ್ಬಿಡ್ತವೆ. ಅದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ಆತ್ಮ ಅಭಿಮಾನಿ ಆಗುವ ಪುರುಷಾರ್ಥ ಮಾಡಿರಿ. ಗೀತ: ಆಜ ಅಂಧೇರೆ ಮೇ ಹೈ ಇನ್ಸಾನ್. ಇವತ್ತು ಎಲ್ಲ ಮನುಷ್ಯರು ಅಜ್ಞಾನದ ಅಂಧಕಾರದಲ್ಲಿ ಇದ್ದಾರೆ. ಓಂ ಶಾಂತಿ. बाप बैठ बच्चों को इस गीत पर समझाते, भगत भगवान से चाहते हैं भगवान आकर हमारी आँखों को अपना साक्षात्कार करा दे। अब तुम बच्चे तो सन्मुख बैठते हो, तुमने ईश्वर को पाया है, इन आँखों से देखा है। ईश्वर को कैसे पाना होता है वह खुद ही आकर बताते हैं, अर्थात यह नॉलेज देते। ಈ ಹಾಡಿನ ಅರ್ಥವನ್ನು ಬಾಬಾ ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಭಕ್ತರು ಬಯಸ್ತಾರೆ ಪರಮಾತ್ಮ ಬಂದು ನಮ್ಮ ಕಣ್ಣುಗಳನ್ನು ತೆರೀಲಿ ಅಂತ, ಸಾಕ್ಷಾತ್ಕಾರ ಮಾಡಿಸಲಿ ಅಂತ. ಈಗ ನೀವು ಆ ಪರಮಾತ್ಮನ ಸನ್ಮುಖದಲ್ಲಿ ಕುಳಿತಿದ್ದೀರಿ, ಈಶ್ವರನನ್ನು ಪಡ್ಕೊಂಡಿದ್ದೀರಿ, ಅವನನ್ನು ನೋಡ್ತಾ ಇದ್ದೀರಿ. ಈಶ್ವರ ತಂದೆಯನ್ನು ಹೇಗೆ ಪಡ್ಕೋಬೇಕು ಅಂತನೂ ಅವನೇ ಬಂದು ನಿಮಗೆ ತಿಳಿಸಿಕೊಟ್ಟಿದ್ದಾನೆ. समझाते हैं इस तन द्वारा, तुम सब आत्माएं भी इस तन द्वारा अपना अपना पार्ट ಬಜಾತಿ. ಬಾಬಾ ಹೇಳ್ತಾರೆ, ನಾನು ಈ ಬ್ರಹ್ಮಾರವರ ದೇಹದ ಮೂಲಕ ನಿಮಗೆ ತಿಳಿಸಿಕೊಡ್ತೀನಿ. ನೀವು ಸಹ ನಿಮ್ಮ ನಿಮ್ಮ ದೇಹದ ಮೂಲಕ ಪಾತ್ರ ಮಾಡ್ತಾ ಇದ್ದೀರಿ. ಬಿಗರ್ ಶರೀರ್ ಕೋಯಿ ಪಾರ್ಟ್ ಬಜಾ ನ ಸಕೆ. ದೇಹ ಇಲ್ಲದೆ ಯಾರೂ ಸಹ ಪಾತ್ರನೇ ಮಾಡೋದಿಲ್ಲ. आत्मा कहती, हम एक शरीर छोड़ दूसरा लेते हैं। शरीर तो नहीं कहेगा, अब तुम बच्चे तो जान गए हो कि हम आत्मा है न कि शरीर. ಆತ್ಮ ಹೇಳ್ತದೆ, ನಾನು ಒಂದು ದೇಹ ಬಿಟ್ಟು ಮತ್ತೊಂದು ದೇಹ ಪಡ್ಕೊಳ್ತೀನಿ ಅಂತ. ದೇಹ ಹೇಳೋದಿಲ್ಲ, ನಾನು ಒಂದು ಆತ್ಮಕ್ಕೆ ಕಳಿಸಿ
ಇನ್ನೊಂದು ಆತ್ಮನನ್ನು ನನ್ನಲ್ಲಿ ಸೇರಿಸ್ಕೋತೀನಿ ಅಂತ ದೇಹ ಹೇಳೋದಿಲ್ಲ, ಆತ್ಮ ಹೇಳ್ತದೆ. ನಾನು ಒಂದು ದೇಹ ಬಿಡ್ತೀನಿ, ಇನ್ನೊಂದು ದೇಹದಲ್ಲಿ ಹೋಗಿ ಸೇರಿಕೊಳ್ತೀನಿ. बाबा आकर हमको आत्मा अभिमानी बनाते। इस शरीर द्वारा ही आत्मा सब कुछ करती है। शरीर द्वारा ही चलती फिरती मैं आत्मा जज वकील आदि बनता हूँ। आत्मा कहती हम इस शरीर द्वारा राजयोग सीखते। ಈಗ ಪರಮಾತ್ಮ ತಂದೆ ಬಂದು ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಆತ್ಮನೇ ದೇಹದ ಮೂಲಕ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಜಡ್ಜ್ ಆಗೋದು, ವಕೀಲಾಗೋದು ಆತ್ಮನೇ ಆಗ್ತದೆ. ಆತ್ಮನೇ ದೇಹದ ಮೂಲಕ ರಾಜಯೋಗ ಕಲಿತಾ ಇದೆ. ಇಲ್ಲಿ ರಾಜಯೋಗ ಕಲಿತು ಫಿರ್ ಜಾಕರ್ ರಾಜಾ ರಾಣಿ ಕಿ ಲಿಬಾಸ್ ಪಹನೆ. ಮುಂದೆ ಹೋಗಿ ಭವಿಷ್ಯದಲ್ಲಿ ನಾವು ಮಹಾರಾಜ ಮಹಾರಾಣಿಯ ವೇಷ ಧರಿಸ್ಕೊಳ್ತೇವೆ. अब तुमको आत्मा अभिमानी बनाया जाता है. देह अभिमान में आना यह पहले नंबर की भूल है, जिससे फिर और भूलें होती. ಆತ್ಮ ಅಭಿಮಾನಿ ಆಗಬೇಕು. ದೇಹ ಅಭಿಮಾನದಲ್ಲಿ ಬರುವುದೇ ನಂಬರ್ 1 ತಪ್ಪಾಗಿದೆ. ಆ ತಪ್ಪಿನಿಂದ ಮುಂದೆ ಅನೇಕ ತಪ್ಪುಗಳು ನಡೀತವೆ. ಇದಕ್ಕೆ ದೇಹ ಅಭಿಮಾನದ ಭೂತ ಅಂತ ಹೇಳಲಾಗ್ತದೆ. ದೇಹ ಅಭಿಮಾನ ಕೋ ಭೂತ ಕಹಾ ಜಾತ. हर एक मनुष्य में 5 भूत तो है जरूर. भूतों को भगाने के लिए वास धूप किया जाता है. इन 5 विकारों रूपी भूतों के लिए वास धूप है ज्ञान और योग. ಹೇಗೆ ಭೂತಗಳನ್ನು ಓಡಿಸೋದಕ್ಕಾಗಿ ಧೂಪ ಹಾಕ್ತಾರೆ, ಹಾಗೆ 5 ವಿಕಾರಗಳ ಭೂತಗಳನ್ನು ಓಡಿಸುವುದಕ್ಕಾಗಿ ಜ್ಞಾನ ಯೋಗದ ಧೂಪ ಹಾಕಬೇಕು. यह कोई जल्दी नहीं भागते. उन्हों को भट्टी में डाला जाता है, क्योंकि 5 विकार बड़े पुराने दुश्मन हैं. ಈ ಭೂತಗಳು ಅಷ್ಟು ಬೇಗ ಬಿಟ್ಟು ಹೋಗೋದಿಲ್ಲ. ಅದಕ್ಕಾಗಿ ಆತ್ಮರನ್ನು ಭಟ್ಟಿಯಲ್ಲಿ ಕೂಡಿಸಲಾಗ್ತದೆ. ಈ ವಿಕಾರಗಳು ನಮಗೆ ಹಳೆ ಶತ್ರುಗಳಾಗಿವೆ. बाप कहते इन भूतों की प्रवेशता आधा कल्प से हुई. जब से रावण राज्य चला आता है, बरोबर भारतवासी रावण को दुश्मन समझकर जलाते. एक बार इनका खात्मा हुआ, तब फिर रस्म चली आती है. ರಾವಣ ಅಂದರೆ 5 ವಿಕಾರಗಳು ಭಾರತೀಯರಿಗೆ ಶತ್ರುಗಳಾಗಿವೆ. ಆ ಕಾರಣದಿಂದ ಆ ರಾವಣನ ಪ್ರತಿಮೆಯನ್ನು ಪ್ರತಿ ವರ್ಷ ಸುಡ್ತಾರೆ. इस समय तुमने 5 विकारों पर विजय पाई थी. रावण मुर्दाबाद हो गया था आधा कल्प के लिए. ಕೊನೆಗೆ ರಾವಣ ಸಂಪೂರ್ಣ ನಾಶ ಆಗಿ ಹೋಗ್ತಾನೆ. ಪ್ರತಿ ಕಲ್ಪದಲ್ಲಿ ನೀವು ರಾವಣನ ಮೇಲೆ ವಿಜಯ ಪಡಿತೀರಿ. ಅರ್ಧ ಕಲ್ಪ ವಿಜಯಿ ಆಗಿರ್ತೀರಿ, ಮತ್ತೆ ಅರ್ಧ ಕಲ್ಪ ರಾವಣನಿಗೆ ಸೋಲ್ತೀರಿ. ಈಗ ರಾವಣ ರಾಜ್ಯ ಮುರ್ದಾಬಾದ್ ಆಗ್ತಾ ಇದೆ, ರಾಮರಾಜ್ಯ ಜಿಂದಾಬಾದ್ ಆಗ್ತಾ ಇದೆ. बच्चे फिर आधा कल्प के बाद वह रावण जिंदाबाद होगा, अपना राज्य करेगा. अब तुम राम राज्य करते हो, आगे जाकर आधा कल्प. ಬಾಬಾ ಹೇಳ್ತಾರೆ, ಸಂಗಮದ ಕೊನೆಗೆ ರಾವಣ ಖತಮ್ ಆಗಿಬಿಟ್ರೆ
ಮತ್ತೆ ಅರ್ಧ ಕಲ್ಪದ ನಂತರ ಹುಟ್ಟುತ್ತಾನೋ. ಅಲ್ಲಿಯ ತನಕ ನಾವು ನಮ್ಮ ರಾಜ್ಯವನ್ನು ಆಳ್ತೇವೆ. ನಮ್ಮ ರಾಜ್ಯ ಅಂದ್ರೇ ರಾಮರಾಜ್ಯ. अच्छा, राम राज्य के पहले राजा रानी कौन थे, यह भी कोई जानते नहीं. राम राम कहते तो राम को ऊपर ले गए, कृष्ण को नीचे ले गए. ನಿಜವಾದ ರಾಮರಾಜ್ಯ ಯಾರೋ ಮಾಡ್ತಾರೆ. ನಿಜವಾದ ರಾಮರಾಜ್ಯ ಯಾವುದು ಅಂತ ಜನರಿಗೆ ಗೊತ್ತೇ ಇಲ್ಲ. ಎಲ್ಲರೂ ರಾಮ 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 ಅಂತ ಜಪ ಮಾಡ್ತಾನೆ ಇರ್ತಾರೆ. ಹೀಗಾಗಿ ರಾಮನಿಗೆ ಮೇಲೆ ತ್ರೇತಾಯುಗದಲ್ಲಿ ತೋರಿಸಿದರೆ, ಕೃಷ್ಣನಿಗೆ ದ್ವಾಪರ ಯುಗದಲ್ಲಿ ಅಂದರೆ ರಾಮನ ಕೆಳಗೆ ತೋರಿಸಿದ್ದಾರೆ. ಸತ್ಯುಗ ಕಾ ಉನ್ನೋಂಕೋ ಪತಾ ಹಿ ನಹಿ. ಸತ್ಯಯುಗ ಅಂದರೆ ಲಕ್ಷ್ಮೀನಾರಾಯಣರ ರಾಜ್ಯಕ್ಕೂ ರಾಮರಾಜ್ಯ ಅಂತ ಹೇಳ್ತಾರೆ ಅನ್ನೋದು ಅವರಿಗೆ ಗೊತ್ತೇ ಇಲ್ಲ. तुम प्रदर्शनी में लिख दो, हर एक मनुष्य में 5 भूतों की प्रवेशता है. कम से कम 7 रोज भट्टी में रहे तब यह भूत सब भागेंगे. उनको ज्ञान और योग का धूप चाहिए. उनके सिवाय कभी मुक्ति जीवन मुक्ति पा नहीं सकेंगे. इस ज्ञान और योग का इंजेक्शन एक ही ಸರ್ಜನ್ ಕೆ ಪಾಸ್ है. ಬಾಬಾ ಹೇಳ್ತಾರೆ, ಪ್ರದರ್ಶನದಲ್ಲಿ ಬರೆದು ಹಾಕ್ರಿ. ಇವತ್ತು ಪ್ರತಿಯೊಬ್ಬರಲ್ಲಿ 5 ಭೂತಗಳ ಪ್ರವೇಶತೆ ಆಗಿದೆ. ಈ ಭೂತಗಳನ್ನು ಓಡಿಸಬೇಕಾದರೆ ಒಬ್ಬೊಬ್ಬರು 7 ದಿನಗಳ ಭಟ್ಟಿಯಲ್ಲಿ ಕೂತ್ಕೊಳ್ಬೇಕು ಅಂತ ಬರೆದು ಹಾಕ್ರಿ. ಅವರನ್ನು ಜ್ಞಾನ ಯೋಗದ ಭಟ್ಟಿಯಲ್ಲಿ ಕೂಡಿಸ್ರಿ. ಜ್ಞಾನ ಯೋಗದ ಧೂಪ ಹಾಕಿರಿ. ಅದರಿಂದ ಮಾತ್ರ ಆತ್ಮದಲ್ಲಿ ಸೇರಿರುವಂಥ ಭೂತಗಳು ಓಡಿ ಹೋಗ್ತವೆ. ಈ ಜ್ಞಾನ ಮತ್ತು ಯೋಗದ ಇಂಜೆಕ್ಷನ್ ಕೇವಲ ಒಬ್ಬ ಅವಿನಾಶಿ ಸರ್ಜನ್ ಪರಮಾತ್ಮನ ಹತ್ತಿರ ಇದೆ. अब यह ज्ञान आत्मा को मिल रहा है. आत्मा समझती है, बाबा समझा रहे. और कोई भाषा में ऐसे नहीं कहेंगे कि परमपिता परमात्मा हमको पढ़ा रहे. ಈಗಿಲ್ಲಿ ಆತ್ಮ ಕೇಳ್ತಾ ಇದೆ, ಪರಮಾತ್ಮ ಹೇಳ್ತಾ ಇದ್ದಾನೆ. ಬೇರೆ ಯಾವ ಸತ್ಸಂಗದಲ್ಲಿ ಈ ಥರ ಹೇಳೋದಿಲ್ಲ. ಪರಮಾತ್ಮ ಓದಿಸ್ತಾನೆ, ನಾವು ಓದ್ತೀವಿ ಅಂತ ಹೇಳೋದಿಲ್ಲ. भगवान खुद भी निराकार तो बच्चे भी निराकार. निराकार इस साकार द्वारा साकारी बच्चों को ज्ञान दे रहे. ಪರಮಾತ್ಮನೂ ನಿರಾಕಾರ, ಮಕ್ಕಳೂ ನಿರಾಕಾರ. ಆದರೆ ಜ್ಞಾನ ಹೇಳೋದಕ್ಕಾಗಿ ಅವನೂ ಸಾಕಾರದಲ್ಲಿ ಬರ್ತಾನೆ, ನಾವು ಸಾಕಾರದಲ್ಲಿನೇ ಇರ್ತೇವೆ. यह तुम अच्छी तरह जानते हो, परंतु चलते चलते कई बच्चे भूल जाते. ನಿರಾಕಾರ ತಂದೆ ಸಾಕಾರದಲ್ಲಿ ಬಂದು ನಮಗೆ ಜ್ಞಾನ ತಿಳಿಸ್ತಾ ಇದ್ದಾರೆ ಎಂಬ ಮಾತನ್ನು ಮಕ್ಕಳು ಮರೀತಿರಿ. भूलने का पहला कारण है देह अभिमान का भूत. उसको भगाने का अमृत वेले ही पुरुषार्थ करना है. ಬಾಬಾ ಹೇಳ್ತಾರೆ, ನಾವು ಆ ತಂದೆಯನ್ನು ಮರೆಯೋದಕ್ಕೆ ಮೊದಲನೇ ಕಾರಣ ಆಗಿತ್ತು ದೇಹ ಅಭಿಮಾನ. ಆ ದೇಹ ಅಭಿಮಾನದ ಭೂತವನ್ನು ಓಡಿಸಬೇಕಾದರೆ ಅಮೃತ ವೇಳೆಯಲ್ಲಿ ಪುರುಷಾರ್ಥ ಮಾಡಬೇಕು. ಅಮೃತ ವೇಳೆ ಬಾಬಾ ಕಿ ಯಾದ್ ಅಚ್ಚಿ रहती. कहते हैं सिमिर सिमिर सुख पाओ. ಅಮೃತ ವೇಳೆ ಕಾಹಿ ಕಾಯ್ದ. ಅಮೃತ ವೇಳೆಯಲ್ಲಿ ನೆನಪು ಮಾಡುವುದು ಸಹಜ ಆಗ್ತದೆ. ಆದ್ದರಿಂದ ಹೇಳ್ತಾರೆ, ಪ್ರಭಾತದ ಸಮಯದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿ ಸುಖವನ್ನು ಪಡೆಯಿರಿ ಅಂತ.
भगत लोग भी अमृत वेले सिमरन करते हैं। राम सिमिर प्रभात मोरे मन, आत्मा बुद्धि को कहती है ರಾಮ ಸಿಮರ್. ಭಕ್ತಿ ಮಾರ್ಗದಲ್ಲಿ ಭಕ್ತರು ಸಹ ಬೆಳಗ್ಗೆ ಬೆಳಗ್ಗೆ ಎದ್ದು ರಾಮನ ಸ್ಮರಣೆ ಮಾಡ್ತಾರೆ. ಭಕ್ತಿ ಮಾರ್ಗ ಮೇ ತೋ ऐसे ही टोटके बनाते, वह कोई रियल्टी में नहीं. ಬೆಳಗ್ಗೆ ಬೆಳಗ್ಗೆ ಎದ್ದು ಆ ರಾಮನನ್ನು ನೆನಪು ಮಾಡಿರಿ ಅಂತ ಬರೆದಿಟ್ಟಿದ್ದಾರೆ. ಆದರೆ ಅದನ್ನು ಎಲ್ಲರೂ ಪ್ರತ್ಯಕ್ಷವಾಗಿ ಆಚರಿಸ್ತಾ ಇಲ್ಲ. समझते नहीं कि काम भी भूत है. तुम लिख सकते हो सब में 5 भूत है. पहला नंबर है ದೇಹ ಅಭಿಮಾನ. ಭಕ್ತರಿಗೆ ಗೊತ್ತಿಲ್ಲ ಕಾಮ ವಿಕಾರವೂ ಸಹ ಒಂದು ಭೂತ ಆಗಿದೆ ಅಂತ. ಎಲ್ಲಕ್ಕಿಂತಲೂ ನಂಬರ್ 1 ಭೂತ ದೇಹದ ಅಭಿಮಾನ ಆಗಿದೆ. फिर सेकंड नंबर है काम महाशत्रु. आगे स्कूल में भी पढ़ाते थे कि तुम आत्मा हो, यह शरीर 5 तत्वों का बना हुआ है. ಮೊದಲು ಶಾಲೆಯಲ್ಲೂ ಸಹ ಓದಿಸ್ತಾ ಇದ್ರಂತೆ, ನೀವು ಒಂದು ಚೈತನ್ಯ ಶಕ್ತಿ ಆಗಿದ್ದೀರಿ, ಆತ್ಮ ಆಗಿದ್ದೀರಿ, ನಿಮ್ಮ ದೇಹ 5 ತತ್ವಗಳಿಂದ ಮಾಡಲ್ಪಟ್ಟಿದೆ ಅಂಥೇಳಿ. ಆತ್ಮ ಅವಿನಾಶಿ, ಶರೀರ ವಿನಾಶಿ. ಅಬ್ ತೋ ಯಹ ಪಢಾಯಿ ಆದಿ ಕುಚ್ಚ ನಹಿ. ಮೊದಲಿನ ಶಾಲೆಗಳು ಅಂದರೆ ಗುರುಕುಲದಲ್ಲಿ ಋಷಿ ಮುನಿಗಳು ತಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ವಲ್ಪ ಆತ್ಮಜ್ಞಾನ, ಪರಮಾತ್ಮನ ಜ್ಞಾನ ಕೊಡ್ತಿದ್ರು. ಈಗಂತೂ ಯಾವ ವಿಷಯನೂ ಹೇಳೋದಿಲ್ಲ. ಅಬ್ ಯಹ ಪಢಾಯಿ ನಹಿ ಹೈ. ಅಬ್ ತುಮ್ ಬಚ್ಚೋಂ ಕೋ ಪೂರಾ ಪೂರಾ ಪರಿಚಯ ದಿಯಾ ಜಾತಾ ಹೈ. ಮೊದಲಿನ ಗುರುಗಳು ಹೇಳ್ತಿದ್ರು, ಒಳಗಿರುವ ಆತ್ಮ ಅವಿನಾಶಿಯಾಗಿದೆ, ದೇಹ ವಿನಾಶಿಯಾಗಿದೆ ಅಂತ. ಆದರೆ ಈಗಿನ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಈಗ ನಿಮಗೆ ಈ ಶಾಲೆಯಲ್ಲಿ, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಬಂದು ಮತ್ತೆ ಆತ್ಮ ಪರಮಾತ್ಮನ ಸಂಪೂರ್ಣ ಪರಿಚಯ ಕೊಡ್ತಾ ಇದ್ದಾರೆ. प्रेसिडेंट को ज़रूर प्रेसिडेंट कहेंगे, प्राइम मिनिस्टर को प्राइम मिनिस्टर. दोनों की एक्ट अपनी अपनी. ರಾಷ್ಟ್ರಪತಿಗೆ ರಾಷ್ಟ್ರಪತಿ ಅಂತ ಹೇಳಲಾಗ್ತದೆ, ಪ್ರಧಾನಮಂತ್ರಿಗೆ ಪ್ರಧಾನಮಂತ್ರಿ ಅಂತಲೇ ಹೇಳಲಾಗ್ತದೆ. ಅವರಿಬ್ಬರ ಕರ್ತವ್ಯ, ಸ್ಥಾನ, ಮಾನ ಎಲ್ಲವೂ ಬೇರೆ ಬೇರೆ ಆಗಿರ್ತದೆ. परमात्मा और फिर त्रिमूर्ति, उन्हों की भी एक्ट अपनी अपनी. ಹಾಗೆಯೇ ಇಲ್ಲಿ ಪರಮಾತ್ಮ ಮತ್ತು ಅವನ ಕೆಳಗೆ ಇರುವಂತಹ ತ್ರಿಮೂರ್ತಿಗಳು, ಅವರ ಕಾರ್ಯ, ಸ್ಥಾನ, ಮಾನನೆ ಬೇರೆ ಬೇರೆ ಆಗಿದೆ. ಶಿವ ಕೋ ಕಹಾ ಜಾತಾ ಪತಿತ ಪಾವನ್. ಬ್ರಹ್ಮ ದ್ವಾರ ಪತಿತೋಂ ಕೋ ಪಾವನ್ ಬನಾತೆ. ಉನ್ಕಿ ಯಹ ಡ್ಯೂಟಿ. ನಿರಾಕಾರ ಶಿವನಿಗೆ ಪತಿತ ಪಾವನ ಅಂತ ಹೇಳಲಾಗ್ತದೆ. ಅವರೇ ಬ್ರಹ್ಮರವರ ಮೂಲಕ ಪತಿತರನ್ನು ಪಾವನ ಮಾಡ್ತಾರೆ. ಅದೇ ಅವನ ಕರ್ತವ್ಯ ಆಗಿದೆ. ಅಬ್ ಬಡೇತೆ ಬಡಾತೋ ಶಿವ ಹೇ. ಶಿವ ಬಾಬಾ ಕಬ್ ಜನಮ್ ಮರಣ್ ಮೇ ನಹಿ ಆತೆ. ಎಲ್ಲರಕ್ಕಿಂತ ದೊಡ್ಡವರು ಪರಮಾತ್ಮ ಶಿವ ಆಗಿದ್ದಾರೆ. ಆ ಶಿವ ತಂದೆ ಜನನ ಮರಣದಲ್ಲಿ ಬರೋದಿಲ್ಲ. ಬಾಕಿ ಬ್ರಹ್ಮ ದ್ವಾರ ಸರ್ವಿಸ್ ಕರ್ತೆ. ಶಿವ ಬಾಬಾ ಎವರ್ ಪ್ಯೂರ್ ಹೇ. ಬ್ರಹ್ಮನ ಮೂಲಕ ಪರಮಾತ್ಮ ಬಂದು ವಿಶ್ವದ ಸೇವೆ ಮಾಡ್ತಾನೆ, ಮಕ್ಕಳ ಸೇವೆ ಮಾಡ್ತಾನೆ. ಅವನು ಸದಾ ಪವಿತ್ರ, ಪರಮ ಪವಿತ್ರ ಆಗಿದ್ದಾನೆ. ಬ್ರಹ್ಮ ವಿಷ್ಣು ಪುನರ್ಜನ್ಮ ಮೇ ಆತೆ. ಶಿವ ಬಾಬಾ ಕರನ್ ಕರಾವನ್ ಹಾರೆ. ಪರಮಾತ್ಮ ಶಿವ ಪುನರ್ಜನ್ಮದಲ್ಲಿ ಬರೋದಿಲ್ಲ. ಬ್ರಹ್ಮ ಮತ್ತು ವಿಷ್ಣು
ಪುನರ್ಜನ್ಮದಲ್ಲಿ ಬರ್ತಾರೆ. ಶಿವಬಾಬಾ ಬ್ರಹ್ಮಾರವರ ಮೂಲಕ ಪ್ರತಿಯೊಂದು ಕಾರ್ಯ ಮಾಡಿಸ್ತಾನೆ, ಮಕ್ಕಳಿಂದನೂ ಮಾಡಿಸ್ತಾನೆ. ಹೀಗಾಗಿ ಅವನಿಗೆ ಮಾಡಿಸುವವನು ಅಂತ ಮಹಿಮೆ ಮಾಡಲಾಗ್ತದೆ. इस समय बाबा मीठे झाड़ का सैपलिंग लगा रहे, जो और धर्मों में कन्वर्ट हो गए होंगे वह सब निकल आए, तो यह इतनी समझानी नया कोई समझ न सके. ಈಗ ಬಾಬಾ ಮತ್ತೆ ಹೊಸ ವೃಕ್ಷದ ಸಸಿಯನ್ನು ನೆಡ್ತಾ ಇದ್ದಾರೆ. ಯಾರೆಲ್ಲರೂ ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆಯೋ ಅವರೆಲ್ಲರೂ ಮತ್ತೆ ವಾಪಸ್ ಬರಲೇಬೇಕು. ಬಂದು ಕೂಡಲೇ ಹೊಸಬರಿಗೆ ಈ ಎಲ್ಲ ವಿಚಾರಗಳು ಅರ್ಥ ಆಗೋದಿಲ್ಲ. 7 रोज भट्टी में पड़ने के सिवाय मुक्ति जीवन मुक्ति कोई पा नहीं सकते हैं. 7 ದಿನಗಳ ಕಾಲ ಭಟ್ಟಿಯಲ್ಲಿ ಕೂಡದೆ ವಿನಃ ಮುಕ್ತಿ ಜೀವನ್ ಮುಕ್ತಿ ಯಾರಿಗೂ ಸಿಗೋದಿಲ್ಲ. तुमने भूतों को निकालने के लिए कितनी मेहनत की है. बुद्धि जब पवित्र हो तब ज्ञान अमृत ठहर सके. बच्चे समझ सकते हो तो बरोबर बाबा की याद भूल जाती. देह अभिमान आने से फिर मित्र संबंधियों के तरफ लव चला जाता है. ಭೂತಗಳನ್ನು ಓಡಿಸೋದಕ್ಕಾಗಿ ನೀವೆಷ್ಟು ಪರಿಶ್ರಮ ಪಡ್ತೀರಿ, ಆದರೂ ಸಹ ಬುದ್ಧಿಯಲ್ಲಿ ಜ್ಞಾನ ಅಮೃತದ ಧಾರಣೆ ಆಗೋದಿಲ್ಲ, ಬುದ್ಧಿ ಪವಿತ್ರ ಆಗೋದಿಲ್ಲ. ದೇಹ ಅಭಿಮಾನದಲ್ಲಿ ಬರುವ ಕಾರಣ ತಂದೆಯನ್ನು ಮರೀತೀರಿ. ಮಿತ್ರ ಸಂಬಂಧಿಕರ ಕಡೆಗೆ ಪ್ರೀತಿ ಅಥವಾ ಮೋಹ ಹೋಗಿಬಿಡ್ತದೆ. कोई को भी मोह का भूत न आए. बाबा को कितने ढेर बच्चे. ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಮೋಹದ ಭೂತನೇ ಬರಬಾರದು. ನೋಡಿ, ಬಾಬೋರಿಗೆ ಎಷ್ಟೊಂದು ರಾಶಿ ರಾಶಿ ಮಕ್ಕಳಿದ್ದಾರೆ. ಮೋಹಕ್ಕಿ ಬಾತ್ ನಹಿ. ಆದರೆ ಬಾಬೋರಿಗೆ ಯಾರ ಮೇಲೆಯೂ ಮೋಹ ಇಲ್ಲ. ಆತ್ಮ ಕಭಿ ಮರ್ತಿ ನಹಿ, मरने का ही डर रहता है. आत्मा भी अविनाशी, परमात्मा भी अविनाशी. वह जनन मरण में नहीं आता, हम आते. ಪ್ರತಿಯೊಬ್ಬರಿಗೂ ಸಾವಿನ ಭಯ ಇರ್ತದೆ. ಆದರೆ ಬಾಬಾ ಹೇಳ್ತಾರೆ, ಆತ್ಮಕ್ಕೆ ಸಾವಿಲ್ಲ. ಆತ್ಮ ಅವಿನಾಶಿ, ಪರಮಾತ್ಮನೂ ಅವಿನಾಶಿ. ಆದರೆ ನಾವು ಜನನ ಮರಣದಲ್ಲಿ ಬರ್ತೇವೆ, ಅವನು ಜನನ ಮರಣದಲ್ಲಿ ಬರೋದಿಲ್ಲ. ಬಾಬಾ ಕಹತೆ ಮೈ ಶರೀರ ಕಾ ಲೋನ್ ಲೇತಾ. ಶಿವಬಾಬಾ ಹೇಳ್ತಾರೆ, ನಾನು ಈ ದೇಹವನ್ನು ಬಾಡಿಗೆಯಾಗಿ ತಗೊಳ್ತೇನೆ. ಮೇರೆ ರಹನೆ ಸೆ ಇನ್ಕೋ ಬಹುತ್ ಫಾಯ್ದಾ ಹೈ. ನಾನು ಇವರ ದೇಹದಲ್ಲಿ ಬರುವುದರಿಂದ ಇವರಿಗೆ ಬಹಳಷ್ಟು ಲಾಭ ಇದೆ ಅಂತ ಹೇಳ್ತಾರೆ. ಲಾಭ ಸಿಗ್ತದೆ. ಇನ್ಕಿ ಆಯು ಬಢ ಜಾತಿ, ಗುಲ್ ಗುಲ್ ಹೋ ಜಾತಾ ಹೈ. ಇನ್ಕಿ ಸಬ್ ಖಾಮಿಯಾ ಖತಮ್ ಕರ್ ಬಿಲ್ಕುಲ್ ನಯಾ ಬನಾ ದೇತಾ ಹೂँ. ನಾನು ಬರೋದ್ರಿಂದ ಇವರ ಆಯುಷ್ಯ ವೃದ್ಧಿ ಆಗ್ತದೆ. ಇವರು ಮುಳ್ಳಿನಿಂದ ಹೂ ಆಗ್ತಾರೆ. ಇವರಲ್ಲಿ ಇರುವ ಎಲ್ಲ ಕುಂದು ಕೊರತೆಗಳು ಸಮಾಪ್ತಿಯಾಗ್ತವೆ. ಇವರನ್ನು ನಾನು ಸಂಪೂರ್ಣ ಹೊಸ ಮಾನವನನ್ನಾಗಿ ಮಾಡಿಬಿಡ್ತೀನಿ. ಬಾಬಾ ತೋ ಹೈ ಹಿ ಸುಖದಾತ. ಮೇರೆ ಕಾರಣ ಯಹ ಯೋಗ ಸೀಖತೆ ಹೈ, ತಬ್ ತೋ ತಂದುರುಸ್ತ್ ಬನ್ ಜಾತೆ. ಬಾಬಾ ಸುಖದಾತ ಆಗಿದ್ದಾರೆ. ನಾನು ಬರುವುದರಿಂದ ಬ್ರಹ್ಮ ಬಾಬಾ ರಾಜಯೋಗ ಕಲಿತಾರೆ. ಅದರಿಂದ ಅವರು ಆರೋಗ್ಯವಂತರಾಗ್ತಾರೆ. ಕಿಸ್ಕೋ ಗಾಲಿ ದೇನಾ, ಗುಸ್ಸಾ ಕರ್ನಾ,
यह आसुरी स्वभाव है. सतयुग में यह ಗಾಲಿ ಆದಿ ಹೋತಿ ನಹಿ. ಒಬ್ಬರಿಗೆ ಬೈಯುವುದು, ಒಬ್ಬರ ನಿಂದನೆ ಮಾಡುವುದು, ಜಗಳ ಮಾಡುವುದು, ಕೋಪ ಮಾಡೋದು ಇವೆಲ್ಲ ಆಸುರಿ ಸ್ವಭಾವ ಆಗಿದೆ. ಸತ್ಯಯುಗದಲ್ಲಿ ಯಾರೂ ಯಾರಿಗೂ ಬೈಯೋದಿಲ್ಲ, ಯಾರೂ ಕೋಪ ಮಾಡೋದಿಲ್ಲ. ನಾಮ್ ಹಿ ಕಿತನಾ ಫಸ್ಟ್ ಕ್ಲಾಸ್ है. ವೈಕುಂಠ, ಪ್ಯಾರಡೈಸ್, ಹೆವನ್. ಸತ್ಯಯುಗಕ್ಕೆ ಅನೇಕ ಹೆಸರುಗಳಿವೆ. ಹೆವನ್ ಅಂತ ಹೇಳ್ತಾರೆ, ವೈಕುಂಠ ಅಂತ ಹೇಳ್ತಾರೆ, ಪ್ಯಾರಡೈಸ್ ಅಂತಲೂ ಹೇಳ್ತಾರೆ. क्राइस्ट से 3000 वर्ष पहले भारत पैराडाइज था. इस हिसाब से बरोबर 5000 वर्ष ही हुआ. यह सत्य ज्ञान, सत्य नारायण की कथा कितनी सहज है. ಕ್ರಿಸ್ತ ಬರುವ ಮೊದಲು 3000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು ಅಂತ ಕ್ರಿಶ್ಚಿಯನರಲ್ಲಿ ಮಾನ್ಯತೆ ಇದೆ. ಆ ಲೆಕ್ಕದಿಂದ ನೋಡಿದರೆ ಕಲ್ಪದ ಅವಧಿ 5000 ವರ್ಷಗಳು ಅನ್ನೋದು ಸಿದ್ಧ ಆಗ್ತದೆ. ಇದು ಸತ್ಯಜ್ಞಾನ, ಸತ್ಯನಾರಾಯಣನ ಕಥೆಯಾಗಿದೆ. ಅಭಿ ಹಮ್ ನರಸೆ ನಾರಾಯಣ್ ಬನನೆ ಕಿ ಸತ್ಯ ಕಥಾ ಸುನ್ನತೆ ಹೇ ರಾಜಯೋಗಕ್ಕೆ. ನರನಿಂದ ನಾರಾಯಣ ಆಗುವ ಸತ್ಯ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ. फिर यहाँ की बात ಭಕ್ತಿ ಮಾರ್ಗ में ಚಲಿ ಜಾತಿ है. ವಂಡರ್ ಹೇನಾ. ಇಲ್ಲಿ ನಾವು ಪರಮಾತ್ಮ ತಂದೆಯಿಂದ ಜ್ಞಾನ ಯೋಗದ ಕಥೆಯನ್ನು ಕೇಳ್ತೀವಿ. ಅದೇ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣ ಕಥೆಯ ರೂಪದಲ್ಲಿ ವರ್ಣನೆ ಮಾಡಲಾಗ್ತದೆ. ಹೇಗೆ ನಾವು ಜ್ಞಾನ ಯೋಗದಿಂದ ನರನಿಂದ ನಾರಾಯಣ ಆಗ್ತೇವೆ, ವಿಕಾರಗಳಿಗೆ ವಶ ಆದಾಗ ಹೇಗೆ ಆ ರಾಜ್ಯವನ್ನು ಕಳ್ಕೋತೀವಿ ಅನ್ನೋದು ಆ ಕಥೆಯಲ್ಲಿ ಬರ್ತದೆ. ಭಾರತವಾಸಿयों को पता नहीं कि लक्ष्मी नारायण ही राधे कृष्ण थे, इसलिए हम यह चित्र बनाते रहते हैं तो मनुष्य समझे. ಭಾರತವಾಸಿಗಳಿಗೆ ಈ ವಿಚಾರನೂ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರೇ ಮೊದಲು ರಾಧಾಕೃಷ್ಣ ಆಗಿದ್ರು ಅಂತ. ತುಮ್ ಬಚ್ಚೋಂ ಕೆ ಸೆಂಟರ್ ವೃದ್ಧಿ ಕೋ ಪಾತೆ ರಹತೆ, ಬಹು ಚಾಹತೆ ಹೇ ಸೆಂಟರ್ ಖೋಲೆ, ಜಾಂಚ್ ಕರ್ನಿ ಚಾಹಿಯೆ कि कितने पढ़ने वाले हैं. ಸ್ಕೂಲ್ ಮೇ ಸ್ಟೂಡೆಂಟ್ ತೋ ಚಾಹಿಯೆ ನಾ. ನೀವು ಮಕ್ಕಳು ಈಗ ಸೇವಾ ಕೇಂದ್ರಗಳನ್ನು ವೃದ್ಧಿ ಮಾಡಬೇಕು. ವೃದ್ಧಿ ಮಾಡ್ತಾ ಇರ್ತೀರಿ. ಎಷ್ಟು ಸೇವಾ ಕೇಂದ್ರಗಳನ್ನು ತೆರೆದಿದ್ದೀರಿ, ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಬಂದು ಅಭ್ಯಾಸ ಮಾಡ್ತಾರೆ ಅನ್ನೋದನ್ನು ನೀವು ಬಾಬವ್ರಿಗೆ ತಿಳಿಸಬೇಕು. ಪಹಲೆ 2-4 ಆಯೆಂಗೆ, ಫಿರ್ ಜಾಸ್ತಿ ಹೋತೆ ಜಾಯೆಂಗೆ. ವಿದ್ಯಾರ್ಥಿಗಳು ಮೊದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಿಲ್ಲ. ಮೊದಲು 2-4 ಜನ ಬರ್ತಾರೆ, ನಂತರ ವೃದ್ಧಿ ಆಗ್ತಾ ಹೋಗ್ತದೆ. ಗಲಿ ಗಲಿ ಮೇ ಮಂದಿರ್ ठिकाने खुलते रहते, फिर 1-2 को देख बहुत आ जाते. ಹೇಗೆ ಭಕ್ತಿ ಮಾರ್ಗದಲ್ಲೂ ಸಹ ಅಲ್ಲಲ್ಲಿ ಹೊಸ ಹೊಸ ಮಂದಿರಗಳನ್ನು ಕಟ್ತಾ ಇರ್ತಾರೆ, ದೇವಸ್ಥಾನಗಳನ್ನು ಕಟ್ತಾರೆ. ಅಲ್ಲಿ ಜನ ಹೋಗಲಿಕ್ಕೆ ಶುರು ಮಾಡ್ತಾರೆ. ಸೆಂಟರ್ खोलने जैसा भी चाहिए ना, हर्जा नहीं है खोलने में, परंतु विघ्न बहुत पड़ते हैं विकार के कारण. ಆದರೆ ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡುವಂಥ ಮಕ್ಕಳೂ ಬೇಕು. ಯಾವ ಮಕ್ಕಳು ಸೇವಾ ಕೇಂದ್ರವನ್ನು ತೆರೀತಾರೆ ಅವರು ನಿಯಮದ ಅನುಸಾರವಾಗಿ ನಡಿಬೇಕಾಗ್ತದೆ. ಮುರಳಿ ಓದುವಂಥವರು ನಿಯಮದ ಅನುಸಾರವಾಗಿ ನಡಿಬೇಕಾಗ್ತದೆ. ಆದರೆ
ಆ ವಿಷಯದಲ್ಲಿ ಅನೇಕ ವಿಘ್ನಗಳು ಬರ್ತವೆ. ವಿಕಾರಗಳ ಕಾರಣದಿಂದ ವಿಘ್ನಗಳು ಬರ್ತವೆ. हम तो सिर्फ गीता सुनाते हैं, परंतु शुरू से इस विषय के कारण झगड़ा चलता रहता है. समझते हैं यहाँ जाने से विष का प्याला नहीं मिलेगा. ಜನರಿಗೆ ಗೊತ್ತಾಗ್ತದೆ ಈ ಕ್ಲಾಸಿಗೆ ಹೋಗೋದ್ರಿಂದ ನಾವು ವಿಕಾರಗಳನ್ನು ಬಿಡಬೇಕಾಗ್ತದೆ. ಇನ್ನು ಮುಂದೆ ನಮಗೆ ವಿಕಾರ ಸಿಗೋದಿಲ್ಲ ಅಂತನೂ ಜನ ತಿಳ್ಕೋತಾರೆ. ವಿಕಾರಗಳ ಕಾರಣದಿಂದ ಸತಿಪತಿಯಲ್ಲಿ ಜಗಳನೂ ನಡೀತದೆ. इस पर मीरा का इतिहास भी है. ऐसे बहुत कन्याएं और बालक ब्रह्मचारी रहते हैं, उनको तो कोई कुछ नहीं कहता. ಬಾಬಾ ಹೇಳ್ತಾರೆ, ಈ ದೇಶದಲ್ಲಿ ಅನೇಕ ಕುಮಾರಿಯರು ಇದ್ದಾರೆ, ಅನೇಕ ಬಾಲ ಬ್ರಹ್ಮಚಾರಿಗಳು ಇದ್ದಾರೆ. ಅವರಿಗೆ ಜನ ಏನೂ ಹೇಳೋದಿಲ್ಲ. ಆದರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದವರು ವಿಕಾರ ಬಿಡ್ತೀವಿ ಅಂದಾಗ ಎಷ್ಟು ಗಲಾಟೆ ನಡೀತದೆ ಅಂತ ಹೇಳ್ತಾರೆ. ಯಹ ಕಲ್ಪ ಪಹಲೆ ಭಿ ಗಾಲಿ ಖಾಯಿ ಥಿ, ಯಹ ತೋ ಹೋನಾ ಹಿ ಹೈ. ಕೋಯಿ ತೋ ಪವಿತ್ರತಾ ಕಿ ಪ್ರತಿಜ್ಞಾ ಕರ್ತೆ ಫಿರ್ ಹಾರ ಭಿ ಖಾ ಲೇತೆ. ಕಲ್ಪದ ಹಿಂದೆನೂ ಈ ಥರ ನಡೆದಿತ್ತು. ನಿಮಗೆ ಜನ ವಿರೋಧ ಮಾಡಿದರು, ನಿಂದನೆ ಮಾಡಿದರು. ಈ ಕಲ್ಪದಲ್ಲೂ ಅದು ನಡೀತದೆ. ಬಾಬಾ ಹೇಳ್ತಾರೆ, ಇನ್ನು ಬಾಬೋರ್ ಮಕ್ಕಳಲ್ಲಿ ಕೆಲವರು ಪ್ರತಿಜ್ಞೆ ಮಾಡಿ ಮತ್ತೆ ಸೋಲ್ತಾರೆ. ಕಲ್ಪ ಕಲ್ಪ ಕಿ ಲಾಟರಿ, ಇಸ್ಮೇ ಜಾಂಚ್ ಕಿ ಜಾತಿ ಹೈ कि कहाँ तक वर्षा लेते, फिर कल्प कल्प लेते रहेंगे. ಇದು ಕಲ್ಪ ಕಲ್ಪದ ಲಾಟರಿ ಆಗಿದೆ. ಇದರಲ್ಲಿ ಪರೀಕ್ಷೆ ಮಾಡಬೇಕಾಗ್ತದೆ. ಯಾರು ಎಷ್ಟು ಆಸ್ತಿಗೆ ಲಾಯಕ ಆಗಿದ್ದಾರೆ ಅಂತ. ಈ ಕಲ್ಪದಲ್ಲಿ ಯಾರು ಎಷ್ಟು ಆಸ್ತಿಗೆ ಲಾಯಕ ಆಗ್ತಾರೆ ಅಷ್ಟೇ ಅವರು ಕಲ್ಪ ಕಲ್ಪಕ್ಕೂ ಸಹ ಅಂತಹ ಪದವಿಗೆ ಲಾಯಕರಾಗ್ತಾರೆ. ಕहाँ काम न मिलने के कारण फिर क्रोध में आकर हंगामा करते. ಕಾಮ ವಿಕಾರದ ವಿಷ ಸಿಗದೇ ಇದ್ದಾಗ ಕ್ರೋಧದಲ್ಲಿ ಬಂದು ಗಲಾಟೆ ಮಾಡ್ತಾರೆ. ತಕ್ಲೀಫ್ ಬಹುತ್ ದೇತೆ, ಮಾರ್ತೆ ಭಿ, ಫಿರ್ ಜಬ್ ಸಮझ ಜಾತೆ ಹೈ ತೋ ಮಾಫಿ ಭಿ ಲೇತೆ. ಅನೇಕರ ಮನೆಗಳಲ್ಲಿ ಪತಿಯಾದಂಥವರು ಪತ್ನಿಗೆ ಹಿಂಸೆ ಮಾಡ್ತಾರೆ, ಹೊಡಿತಾರೆ, ಕಷ್ಟ ಕೊಡ್ತಾರೆ. ನಂತರ ತಿಳುವಳಿಕೆ ಬಂದಾಗ ಮಾಫಿನೂ ಕೇಳ್ತಾರೆ. ಫಿರ್ ಭಿ ಅಪಕಾರಿ ಕೆ ಊಪರ್ ಉಪಕಾರ ಕರ್ನಾ ಹೋತಾ ಹೈ. ಆಗ ಯಾರು ಅವರಿಂದ ಹಿಂಸೆ ಮಾಡಿಸ್ಕೊಂಡಿರ್ತಾರೆ, ಹೊಡೆಸ್ಕೊಂಡಿರ್ತಾರೆ, ಅವರು ಇವರನ್ನು ಕ್ಷಮಿಸಬೇಕಾಗ್ತದೆ. ಅಪಕಾರಿಗಳ ಮೇಲೆ ಉಪಕಾರ ಮಾಡಬೇಕಾಗ್ತದೆ. ಕಹೆಂಗೆ ಅಚ್ಛಾ ಫಿರ್ ಪುರುಷಾರ್ಥ ಕರೋ. ಅಂತಹ ದಂಪತಿಗಳಿಗೆ ಬಾಬಾ ಹೇಳ್ತಾರೆ, ಈಗ ಮತ್ತೆ ಪುರುಷಾರ್ಥ ಮಾಡ್ರಿ. अपकारी पर उपकार कर उठाना बेहतर है, रहम दिल बनना होता है. ಅಪಕಾರಿಗಳ ಮೇಲೆ ಉಪಕಾರ ಮಾಡುವುದು ಬಹಳ ಒಳ್ಳೆಯದು. ಪಹಲೆ ಮೆಹನತ್ ಹೇ ಆತ್ಮ ಅಭಿಮಾನಿ ಬನನೆ ಕಿ. ದಯಾಹೃದಯಿಗಳಾಗಿ ಜನರನ್ನು ನೀವು ಮತ್ತೆ ಮೇಲೆತ್ರಿ. ಮೊದಲನೇ ಪರಿಶ್ರಮ ಯಾವುದು ಅಂದರೆ ಆತ್ಮ ಅಭಿಮಾನಿ ಆಗುವುದು. ದೇಹ ಅಭಿಮಾನಿ ಹೋನೆ ಸೆ बाप को भूल जाते, फिर भूले होती रही. ದೇಹಾಭಿಮಾನದಲ್ಲಿ ಬರುವುದರಿಂದ ತಂದೆಗೆ ಮರಿತಾರೆ, ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ. ಹರೇಕ್ ಕಿ ಚಲನ್ ಸೆ ಪತಾ ಪಡ್ ಜಾತಾ ಹೈ.
मुख से हमेशा रत्न निकलने चाहिए, पत्थर नहीं. ಪ್ರತಿಯೊಬ್ಬರ ನಡತೆಯಿಂದನೇ ಗೊತ್ತಾಗ್ತದೆ ಅವರ ಪುರುಷಾರ್ಥ ಎಷ್ಟಿದೆ ಅಂತ. ಮುಖದಿಂದ ಸದಾ ರತ್ನಗಳನ್ನೇ ಕೊಡ್ತಾ ಇರಿ ಅಂತ ಹೇಳ್ತಾರೆ ಬಾಬಾ. ಕಲ್ಲುಗಳನ್ನು ಕೊಡಬೇಡಿ, ಹಾಗೆ ಪತ್ಥರ್ ನಿಕಲ್ತೆ ಥೆ, ಅಬ ರತ್ನ ನಿಕಲ್ನೆ ಚಾಹಿಯೆ. ಮೊದಲು ನಿಮ್ಮ ಮುಖದಿಂದ ಕಲ್ಲುಗಳನ್ನು ಕೊಡ್ತಿದ್ರಿ ನೀವು, ಈಗ ರತ್ನಗಳನ್ನು ಕೊಡಬೇಕು. ತುಮ್ಹಾರ ನಾಮ ಹೇ ರೂಪ ಬಸಂತ್, ಬಾಬಾ ಭೀ ರೂಪ ಬಸಂತ ಹೇ, ಜ್ಞಾನ ಕಾ ಸಾಗರ ಹೇ. ರೂಪ ಬಸಂತ ಕಥೆಯಲ್ಲಿ ಒಬ್ಬ ರಾಜಕುಮಾರನ ಬಾಯಿಂದ ರತ್ನಗಳು ಉದುರ್ತಿದ್ವು ಅಂತ ಒಂದು ಕಥೆ ಇದೆ. ರೂಪ ಮತ್ತು ಬಸಂತ್ ಇಬ್ಬರು ಸೋದರರು. ಒಬ್ಬನು ಮಾತಾಡಿದರೆ ಅಲ್ಲಿ ಬೆಳಕೇ ಬೆಳಕು ಕಾಣಿಸ್ತಿತ್ತಂತೆ, ಇನ್ನೊಬ್ಬನು ಮಾತಾಡಿದರೆ ಬಾಯಿಂದ ರತ್ನಗಳು ಬರ್ತಿದ್ವು ಅಂತ ಆ ಕಥೆ ಇದೆ. ಇಲ್ಲಿ ಬಾಬಾ ರೂಪ ಬಸಂತ ಆಗಿದ್ದಾರೆ. ಮಾತಾಡಿದರೆ ಜ್ಞಾನದ ಬೆಳಕನ್ನು ಕೊಡ್ತಾರೆ, ಬಾಬಾ ಮಾತಾಡಿದರೆ ಜ್ಞಾನ ರತ್ನಗಳನ್ನೇ ಕೊಡ್ತಾರೆ. ಆ ತಂದೆಯ ಸಮಾನ ನಾವು ಮಕ್ಕಳು ಸಹ ರೂಪ ಬಸಂತ ಆಗಬೇಕು. ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ಉನ್ಕಾ ರೂಪ ಭೀ ಜ್ಯೋತಿರ್ಲಿಂಗಂ ದಿಖಾಯ ಹೈ, ಪರಂತು ಹೇ ಸ್ಟಾರ್, ರೂಪದಲ್ಲಿ ಅವನು ಜ್ಯೋತಿರ್ಬಿಂದು ಆಗಿದ್ದಾನೆ, ಬಿಂದು ಸ್ವರೂಪದಲ್ಲಿ ಇದ್ದಾನೆ. ಆದರೆ ಅವನನ್ನು ಭಕ್ತರು ಜ್ಯೋತಿರ್ಲಿಂಗದ ರೂಪದಲ್ಲಿ ದೊಡ್ಡ ಆಕಾರದಲ್ಲಿ ತೋರಿಸಿದ್ದಾರೆ. ಪೂಜಾ ಕೆ ಲಿಯೆ ಬಡಾ ರೂಪ ದಿಖಾಯ ಹೇ, ಪೂಜೆ ಮಾಡುವುದಕ್ಕಾಗಿ ದೊಡ್ಡ ಆಕಾರದಲ್ಲಿ ಮಾಡಿಸಿದ್ದಾರೆ. ಲಿಂಗುಗಳನ್ನು ದೊಡ್ಡ ಆಕಾರದಲ್ಲಿ ತೋರಿಸಿದ್ದಾರೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए ಮುಖ್ಯ ಸಾರ, ಧಾರಣೆಗಾಗಿ ಮುಖ್ಯಾಂಶಗಳು. ಪಹಲೆ ಪಹಲೆ ಆತ್ಮ ಅಭಿಮಾನಿ ಬನನೆ ಕಿ ಮೆಹನತ್ ಕರ್ನಿ ಹೇ, ಮೊದಲು ಮೊದಲು ಆತ್ಮ ಅಭಿಮಾನಿ ಆಗುವ ಪರಿಶ್ರಮ ಪಡಬೇಕು. ದೇಹ ಅಭಿಮಾನ ಮೇ ಕಭಿ ನಹಿ ಆನಾ ಹೈ, ದೇಹ ಅಭಿಮಾನದಲ್ಲಿ ಯಾವತ್ತೂ ಬರಬಾರದು. रहम दिल बन अपकारी पर भी ಉಪಕಾರ करना है, ದಯಾಹೃದಯಿಯಾಗಿ ಅಪಕಾರಿಗಳ ಮೇಲೆ ಉಪಕಾರ ಮಾಡಬೇಕು. ಎರಡನೇ, ಭೂತೋಂ ಕೋ ಭಗಾನೆ ಕೆ ಲಿಯೆ ಅಮೃತ ವೇಲೆ ವಿಶೇಷ ಯಾದ ಮೇ रहने का पुरुषार्थ करना है. मीठे झाड़ का सैपलिंग लगाने में ಬಾಬಾ ಕಾ ಮದದ್ಗಾರ್ ಬನನಾ ಹೈ. ಭೂತಗಳನ್ನು ಓಡಿಸುವುದಕ್ಕಾಗಿ ಅಮೃತ ವೇಳೆಯಲ್ಲಿ ಎದ್ದು ನೆನಪಿನಲ್ಲಿ ಇರುವ ಪುರುಷಾರ್ಥ ಮಾಡಬೇಕು. ಈ ಮಧುರ ವೃಕ್ಷದ ಸಸಿಯನ್ನು ಬಾಬಾ ನೆಡ್ತಾ ಇದ್ದಾರೆ, ಹೊಸ ಸಸಿಯನ್ನು ನೆಡ್ತಾ ಇದ್ದಾರೆ. ಆ ಕಾರ್ಯದಲ್ಲಿ ಮಕ್ಕಳೆಲ್ಲರೂ ನಾವು ಸಹಾಯ ಮಾಡಬೇಕು, ಸಹಕಾರಿ ಆಗಬೇಕು, ಸಹಯೋಗಿಯಾಗಬೇಕು. ವರದಾನ, बेहद की वैराग्य वृत्ति द्वारा मेरे पन के रॉयल रूप को समाप्त करने वाले ನ್ಯಾರೆ ಪ್ಯಾರೆ ಭವ. ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ನನ್ನತನದ
ಅಭಿಮಾನವನ್ನು ಸಮಾಪ್ತಿ ಮಾಡಿ ನ್ಯಾರಾ ಮತ್ತು ಪ್ಯಾರಾ ಆಗಿರಿ. ನಾನು ಮತ್ತು ನನ್ನತನದ ರಾಯಲ್ ರೂಪ ಏನು ಬರ್ತಾ ಇದೆ ಮಕ್ಕಳಲ್ಲಿ, ಅದನ್ನು ಸಮಾಪ್ತಿ ಮಾಡುವಂತಹ ನ್ಯಾರಾ ಮತ್ತು ಪ್ಯಾರಾ ಆತ್ಮ ಆಗಿರಿ. समय की समीपता प्रमाण वर्तमान समय के वायुमंडल में बेहद का वैराग्य प्रत्यक्ष रूप में होना आवश्यक है. यथार्थ वैराग्य वृत्ति का अर्थ है सर्व के संबंध संपर्क में जितना न्यारा उतना प्यारा. ಸಮಯದ ಸಮೀಪತೆಯ ಅನುಸಾರವಾಗಿ ವರ್ತಮಾನ ಸಮಯದಲ್ಲಿ ಬೇಹದ್ದಿನ ವೈರಾಗ್ಯ ಪ್ರತ್ಯಕ್ಷ ರೂಪದಲ್ಲಿ ಬೇಕಾಗಿದೆ. ಯಥಾರ್ಥ ವೈರಾಗ್ಯ ವೃತ್ತಿಯ ಅರ್ಥ ಆಗಿದೆ ಸರ್ವರ ಸಂಬಂಧ ಸಂಪರ್ಕದಲ್ಲಿ ಇದ್ದರೂ ನ್ಯಾರಾ ಮತ್ತು ಪ್ಯಾರಾ ಆಗಿ ಇರಬೇಕು. जो न्यारा और प्यारा है वह निमित्त और निर्माण है. उसमें मेरेपन का भान आ नहीं सकता. ಯಾರು ನ್ಯಾರಾ ಮತ್ತು ಪ್ಯಾರಾ ಆಗಿರ್ತಾರೆ ಅವರು ನಿಮಿತ್ಯ ಭಾವನೆಯಿಂದ ನಡೀತಾರೆ, ನಿರ್ಮಾಣ ಚಿತ್ತ ಆಗಿರ್ತಾರೆ, ಅಂದರೆ ನಮ್ರ ಚಿತ್ತ ಆಗಿರ್ತಾರೆ. ಅವರಲ್ಲಿ ನಾನು ನನ್ನತನದ ಭಾವನೆ ಬರೋದಿಲ್ಲ. वर्तमान समय मेरापन ರಾಯಲ್ ರೂಪ ಸೆ ಬಡ್ ಗಯಾ. ವರ್ತಮಾನ ಸಮಯದಲ್ಲಿ ಈ ನನ್ನತನ ಅನ್ನೋದು ರಾಯಲ್ ಆಗಿ ಬಂದ್ಬಿಟ್ಟಿದೆ ಮಕ್ಕಳಲ್ಲಿ. ರಾಯಲ್ ರೂಪದಲ್ಲಿ ಅದು ಬೆಳೀತಾ ಇದೆ. ಕಹೆಂಗೆ ಯೇ ಮೇರಾ ಹಿ ಕಾಮ ಹೈ, ಮೇರಾ ಹಿ ಸ್ಥಾನ ಹೈ, मुझे यह सब साधन भाग्य अनुसार मिले तो अब ऐसे रॉयल रूप के मेरेपन को समाप्त करो. ಹೇಳ್ತಾರೆ ಇದು ನನ್ನ ಕೆಲಸ, ನಾನೇ ಮಾಡಬೇಕು, ನಾನು ಮಾಡಿದರೆ ಮಾತ್ರ ಇದು ಆಗುತ್ತೆ, ಇದು ನನ್ನ ಸ್ಥಾನ. ಈ ಎಲ್ಲ ಸಾಧನಗಳು ನನ್ನ ಭಾಗ್ಯದ ಅನುಸಾರವಾಗಿ ನನ್ನ ಕಷ್ಟದ ಫಲವಾಗಿ ಸಿಕ್ಕಿದೆ. ಈ ಥರ ನಾನು ಮತ್ತು ನನ್ನದು ಅಂತ ಹೇಳುವುದು ರಾಯಲ್ ರೂಪದ ನನ್ನತನ ಆಗಿದೆ, ರಾಯಲ್ ರೂಪದ ಅಭಿಮಾನ ಆಗಿದೆ. ಇದನ್ನು ಮೊದಲು ತೆಗೆದು ಹಾಕಿರಿ. ಸ್ಲೋಗನ್. परचिंतन के प्रभाव से मुक्त होना है तो शुभ चिंतन करो और शुभ चिंतक बनो. ಪರಚಿಂತನೆಯ ಪ್ರಭಾವದಿಂದ ಮುಕ್ತ ಆಗಬೇಕಾದರೆ ಸದಾ ನಿಮ್ಮ ಬಗ್ಗೆ ಶುಭ ಚಿಂತನೆ ಮಾಡ್ತಾ ಇರಿ, ಅನ್ಯರ ಶುಭ ಚಿಂತಕ ಆಗಿರಿ. अच्छा, ओम शांति. मातेश्वरी जी के अनमोल महावाक्य. हम ब्राह्मण कुल का छोटा सा संसार है. मेरा छोटा सा देखो ये संसार है. यह गीत किसी समय का गाया हुआ है, क्योंकि इस संगम समय ही हम ब्राह्मण कुल का छोटा संसार है. वो हमारा कौन सा परिवार है वह नंबरवार बतलाते हैं. ನನ್ನ ಚಿಕ್ಕ ಸಂಸಾರ ಎಷ್ಟು ಸುಂದರ ಆಗಿದೆ ಎನ್ನುವಂತಹ ಒಂದು ಹಾಡು ಲೌಕಿಕದಲ್ಲಿಯೂ ಪ್ರಸಿದ್ಧ ಆಗಿದೆ. ಆ ಚಿಕ್ಕ ಪರಿವಾರ ಯಾವುದು ಅದನ್ನು ತಂದೆ ಬಂದು ತಿಳಿಸ್ತಾ ಇದ್ದಾರೆ. ಹಮ್ ಪರಮಾತ್ಮ ಶಿವ ಕೆ ಪೋತ್ರೆ, ब्रह्मा सरस्वती की मुख संतान, विष्णु शंकर हमारे ताया जी है और हम आपस में सभी बहन भाई ठहरे. ನಮ್ಮ ಚಿಕ್ಕ ಸಂಸಾರದಲ್ಲಿ
ಪರಮಾತ್ಮ ನಮಗೆ ತಾತ ಆಗಿದ್ದಾರೆ. ನಾವು ಶಿವನ ಮೊಮ್ಮಕ್ಕಳಾಗಿದ್ದೀವಿ. ಬ್ರಹ್ಮ ಸರಸ್ವತಿಯವರ ಮಕ್ಕಳು. ವಿಷ್ಣು ಮತ್ತು ಶಂಕರ ನಮಗೆ ಚಿಕ್ಕಪ್ಪ ದೊಡ್ಡಪ್ಪ ಆಗಿದ್ದಾರೆ. यह अपना छोटा सा संसार, इनके आगे संबंध रचा ही नहीं. इस समय का इतना ही संबंध है. ಸಂಗಮ ಯುಗದಲ್ಲಿ ಅಜ್ಜ ಮೊಮ್ಮಕ್ಕಳು, ತಂದೆ ತಾಯಿ ಚಿಕ್ಕಪ್ಪಗಳು, ನಾವೆಲ್ಲ ಸೋದರ ಸೋದರಿಯರು. ಇಷ್ಟು ಬಿಟ್ಟರೆ ಬೇರೆ ಯಾವ ಸಂಬಂಧನೂ ಇಲ್ಲ. देखो हमारा संबंध कितनी बड़ी अथॉरिटी से. हमारा ग्रैंड पप्पा शिव है. इनका नाम कितना भारी है. वो सारी मनुष्य सृष्टि का बीज रूप है. सर्व आत्माओं का कल्याणकारी होने के कारण उनको कहा जाता हर हर भोलानाथ, देवों का देव महादेव. ನೋಡಿ, ನಮ್ಮ ಸಂಬಂಧ ಎಂತಹ ದೊಡ್ಡ ಶಕ್ತಿಯ ಜೊತೆಗೆ ಇದೆ, ಅಧಿಕಾರಿಯ ಜೊತೆಗೆ ಇದೆ. ಆ ಪರಮಾತ್ಮ ಶಿವನೇ ನಮಗೆ ತಾತ ಆಗಿದ್ದಾನೆ. ಅವನ ಮಹಿಮೆ ಎಷ್ಟೊಂದು ಅಪರಂಪಾರ ಆಗಿದೆ. ಅವನು ಮಾನವ ಸೃಷ್ಟಿಯ ಬೀಜ, ಕಲ್ಯಾಣಕಾರಿ. ಅದಕ್ಕಾಗಿ ಅವನಿಗೆ ಭೋಲಾನಾಥ ಶಿವ ಅಂತ ಹೇಳಲಾಗಿದೆ. ಶಿವ ಅಂದರೆ ದೇವರಿಗೂ ದೇವ, ದೇವತೆಗಳಿಗೂ ದೇವ, ಮಹಾದೇವ. सृष्टिकर्ता, दुखहर्ता, सुखकर्ता. उन द्वारा हमें सुख, शांति, पवित्रता का बड़ा हक मिलता है. शांति में फिर कोई कर्म बंधन का हिसाब किताब नहीं, परंतु यह दोनों वस्तु पवित्रता के आधार पर रखते. ಆ ದುಃಖಹರ್ತ, ಸುಖಕರ್ತ ತಂದೆಯಿಂದ ನಮಗೆ ಸುಖ, ಶಾಂತಿಯ ಪ್ರಾಪ್ತಿಯಾಗ್ತದೆ. ಆದರೆ ಅದಕ್ಕೆ ಮೂಲ ಆಧಾರ ಪವಿತ್ರತೆಯಾಗಿದೆ. जब तक पिता की परवरिश का पूर्ण वर्षा ले, पिता से सर्टिफिकेट न मिला, तब तक वो वर्षा मिल नहीं सकता. ಎಲ್ಲಿಯವರೆಗೆ ನಾವು ಪರಮಾತ್ಮನ ಪಾಲನೆಯಲ್ಲಿ ಬೆಳೆದು ಅವನ ಆಜ್ಞೆಯಂತೆ ನಡೆದು ಅವನಿಂದ ಸರ್ಟಿಫಿಕೇಟ್ ತಗೊಳ್ಳೋದಿಲ್ಲ, ಅಲ್ಲಿವರೆಗೆ ಅವನ ಆಸ್ತಿಗೆ ಅಧಿಕಾರಿ ಆಗೋದಿಲ್ಲ. देखो ब्रह्मा के ऊपर कितना बड़ा काम है. मलेच्छ 5 विकारों में मैली अपवित्र आत्माओं को गुलगुल बनाते. जिस अलौकिक कार्य का उजूरा फिर सतयुग का पहला नंबर श्री कृष्ण पद मिलता है. ಬ್ರಹ್ಮ ತಂದೆಯ ಮೇಲೆ ಎಂತಹ ದೊಡ್ಡ ಜವಾಬ್ದಾರಿ ಇದೆ, ಎಂತಹ ದೊಡ್ಡ ಕೆಲಸ ಬಾಬಾ ಅವರಿಗೆ ಕೊಟ್ಟಿದ್ದಾರೆ. ಮಲಿನ ಆಗಿರುವಂತಹ ಪತಿತ ಆತ್ಮರನ್ನು ಹೂವನ್ನಾಗಿ ಮಾಡುವುದು ಶಿವನ ಜೊತೆಗೆ ಬ್ರಹ್ಮನ ಕೆಲಸನೂ ಆಗಿದೆ. ಈ ಅಲೌಕಿಕ ಕಾರ್ಯವನ್ನು ಅವರು ಸಂಪೂರ್ಣವಾಗಿ ಮಾಡೋದ್ರಿಂದ ಆ ಬ್ರಹ್ಮ ಬಾಬನೇ ಸತ್ಯಯುಗದ ಮೊದಲನೇ ಕೃಷ್ಣ ಆಗ್ತಾರೆ. ಅಬ್ ದೇಖೋ ಉಸ್ ಪಿತಾ ಕೆ ಸಾಥ್ तुम्हारा कितना संबंध है, तो कितना बेफिक्र और खुश होना चाहिए. ಆ ಬ್ರಹ್ಮ ತಂದೆಯ ಜೊತೆಗೂ ಸಹ ನಿಮಗೆ ಎಷ್ಟು ಹತ್ತಿರದ ಸಂಬಂಧ ಇದೆ. ಅವನೇ ನಿಮ್ಮ ಜೊತೆಗೆ ಇರುವ ಕಾರಣ, ಸರ್ವಶಕ್ತಿವಂತ ನಿಮ್ಮ ಜೊತೆಗೆ ಇರುವ ಕಾರಣ ನೀವು ನಿಶ್ಚಿಂತ ಆಗಿರಿ, ಖುಷಿಯಿಂದ ಇರಿ. ನಿಮಗೆ ನೀವೇ ಕೇಳ್ಕೊಳ್ಳಿ, ನಾವು ಅವರ ಸಮಾನ ಆಗಿದ್ದೇವೆಯೋ ಹೇಗೆ ಅಂತ. ಅಚ್ಚ. ಓಂ ಶಾಂತಿ.